ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ ಬಂದುಬಿಟ್ಟು ನಾಲೆಜ್ ಮತ್ತು ಕರಿಕ್ಯುಲಮ್, ಜ್ಞಾನ ಮತ್ತು ಪಠ್ಯಕ್ರಮ ಅಂತ. ಇದು ನಿಮಗೆ ಬಿ ಎಡ್ನ ಪ್ರಥಮ ಸೆಮ್ನಲ್ಲಿ ಸಿಗುತ್ತೆ ಈ ಟಾಪಿಕ್ಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳೋಣ. ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾಲೆಜ್. ಅದು ಜ್ಞಾನ ಅಂತ ಕರ್ಕೋಬೇಕಾದ್ರೆ ಏನೆಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಮೀನಿಂಗ್ ಆಫ್ ನಾಲೆಜ್. ವಾಟ್ ಡು ಯು ಮೀನ್ ಬೈ ನಾಲೆಜ್? ನಾಲೆಜ್ ಮೀನ್ಸ್ ದ ಸಮ್ ಆಫ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್ ಬೋತ್ ಮಟೀರಿಯಲ್ ಆ್ಯಂಡ್ ಮೆಂಟಲ್ ರಿಯಾಲಿಟಿ. ನಾಲೆಜ್ ಅಂದರೆ ಮನುಷ್ಯ ಆ ಜ್ಞಾನನ ಹೇಗೆ ಪಡ್ಕೊತಾನೆ, ಅದು ಎರಡು ಥಿಂಗ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಮಟೀರಿಯಲ್ ಮತ್ತು ಮೆಂಟಲ್ ರಿಯಾಲಿಟಿ. ಮೆಂಟಲ್ ರಿಯಾಲಿಟಿ ಅಂದರೆ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನು ನೋಡಿಬಿಟ್ಟು ಅವನು ಹೇಗೆ ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಜ್ಞಾನ ಪಡ್ಕೊತಾನೆ ಅಂತ. ನಾಲೆಜ್ ಇನ್ಕ್ಲೂಡ್ಸ್ ಫ್ಯಾಕ್ಟ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ಸ್ಕಿಲ್ಸ್ ವಿಚ್ ಇಸ್ ಅಕ್ವೈರ್ಡ್ ಥ್ರೂ ಎಜುಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕುಡ್ ಬಿ ಕನ್ಸ್ಟ್ರಕ್ಟೆಡ್ ಇನ್ ಮೈಂಡ್. ನಾಲೆಜಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಫ್ಯಾಕ್ಟ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಮತ್ತು ಸ್ಕಿಲ್ಸ್. ನಾವು ನಾಲೆಜ್ನ ಕೇವಲ ಒಂದು ಎಜುಕೇಷನಿಂದ ಮಾತ್ರ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಸ್ಕಿಲ್ಸ್ನೆಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸಿಂದನೂ ಪಡ್ಕೋಬೋದು. ಓದಿದವರಿಗೆ ಮಾತ್ರ ನಾಲೆಜ್ ಇರುತ್ತೆ ಅಂತಿಲ್ಲ, ಓದದೇ ಇರೋರಿಗೂ ನಾಲೆಜ್ ಇರುತ್ತೆ. ಹಾಗಾಗಿ ನಾಲೆಜ್ ಎಜುಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಬೇಸ್ಡ್ ಆಗಿರುತ್ತೆ. ಅಂದರೆ ಥಿಯರಿಟಿಕಲ್ ನಾಲೆಜ್ ಆಗಿರ್ಬೋದು ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಆಗಿರ್ಬೋದು. ಇವಾಗ ಎಕ್ಸಾಂಪಲ್ಸ್ ನೋಡೋಣ. ಅ ಪರ್ಸನ್ ನೋಸ್ ಹೌ ಟು ಡ್ರೈವ್ ಅ ಕಾರ್ ಆರ್ ಬೈಕ್. ಆ ಪರ್ಸನ್ಗೆ ಹೆಂಗೆ ಗೊತ್ತಾಯಿತು ಕಾರ್ ಹೆಂಗೆ ಓಡಿಸ್ಬೇಕಂತ? ಅವನದು ಒಂದು ಪ್ರಾಕ್ಟಿಕಲ್ ನಾಲೆಜ್. ಅವನು ಪ್ರಾಕ್ಟಿಕಲಾಗಿ ಕಾರ್ನ ಓಡಿಸ್ಬಿಟ್ಟು ಕಲಿತಾನೆ, ಅದೊಂದು ಪ್ರಾಕ್ಟಿಕಲ್ ನಾಲೆಜ್. ಥಿಯರಿಟಿಕಲ್ ನಾಲೆಜ್ಗೆ ಬಂದರೆ ಆ ಲಾಯರ್ ನೋಸ್ ದ ಕ್ಲಾಸ್ ಆ್ಯಂಡ್ ರೂಲ್ಸ್. ಇಲ್ಲಿ ಲಾಯರ್ಗೆ ಹೇಗೆ ಗೊತ್ತಾಯಿತು? ಬುಕ್ಸ್ನ ಓದ್ಬಿಟ್ಟು ಅವನು ಥಿಯರಿಟಿಕಲ್ ಆಗಿ ನಾಲೆಜ್ನ ಪಡ್ಕೊಂಡಿದ್ದಾನೆ. ಸೊ ಬೇಸಿಕಲಿ ನಾಲೆಜ್ನ ನಾವು ಎಜುಕೇಷನ್ ಮುಖಾಂತರ ಇಲ್ಲ ಎಕ್ಸ್ಪೀರಿಯನ್ಸ್ ಮುಖಾಂತರ ಪಡ್ಕೋಬೋದು. ಜಾನ್ ಲಾಕೆ ಪ್ರಕಾರ ನಾಲೆಜ್ ಅಂದರೆ ಏನಂತ ನೋಡೋಣ. ನಾಲೆಜ್ ಆಸ್ ದ ಪರ್ಸೆಪ್ಷನ್ ಆಫ್ ಅಗ್ರಿಮೆಂಟ್ ಆರ್ ಡಿಸ್ಅಗ್ರಿಮೆಂಟ್ ಆಫ್ ಟೂ ಐಡಿಯಾಸ್. ಇವ್ರ ಪ್ರಕಾರ ನಾಲೆಜ್ ಅಂದರೆ ನಿಮ್ಮ ಮುಂದೆ ಯಾವುದಾದ್ರೂ ಒಂದು ಸಂದರ್ಭ ಇದ್ದರೆ ನೀವು ಅದನ್ನು ಯಾವ ರೀತಿ ತಗೊಳ್ತೀರ, ಅದನ್ನು ನೀವು ಪಾಸಿಟಿವ್ ಆಗೂ ತಗೋಬೋದು, ನೆಗೆಟಿವ್ ಆಗೂ ತಗೋಬೋದು. ಸೊ ಇವ್ರ ಪ್ರಕಾರ ಸನ್ನಿವೇಶನ ನೀವು ಯಾವ ರೀತಿ ತಗೊಳ್ತೀರೋ ಅನ್ನೋ ಐಡಿಯಾನೇ ಇವ್ರ ಪ್ರಕಾರ ನಾಲೆಜ್ ಆಗಿದೆ. ಡೂವಿ ಪ್ರಕಾರ ನಾಲೆಜ್ ಅಂದರೆ ಏನಂತ ನೋಡೋಣ. ವಿವ್ಡ್ ನಾಲೆಜ್ ಆಸ್ ದಟ್ ವಿಚ್ ಕ್ಯಾನ್ ಬಿ ಇನ್ಫರ್ಡ್ ಫ್ರಮ್ ಎವಿಡೆನ್ಸ್. ಇಲ್ಲಿ ಇನ್ಫರ್ಡ್ ಅಂದರೆ ಊಹಿಸಲಾದ. ಮುಂಚೆ ಕಾಲದಲ್ಲಿ ಏನೆಲ್ಲ ನಡೆದಿತ್ತು, ಪ್ರಾಚೀನ ಕಾಲದಲ್ಲೆಲ್ಲ ನಮಗೆ ಹೆಂಗೆ ಗೊತ್ತಾಗುತ್ತೆ ಇದೇ ನಡೆದಿತ್ತು, ಇದೇ ಘಟನೆ ಅಂತ? ಅದು ಒಂದು ಎವಿಡೆನ್ಸ್ ಮೇಲೆ, ಸಾಕ್ಷ್ಯಾಧಾರಗಳು, ಏನೆಲ್ಲ ವಸ್ತುಗಳು ಸಿಕ್ಕಿದೆ. ಡೈನೋಸರ್ ಇತ್ತು ಅಂತ ಹೇಳ್ತೀವಿ, ಹೇಗೆ ಗೊತ್ತಾಯಿತು? ಅದ್ರದ್ದು ಬೋನ್ಗಳು ಸಿಕ್ಕಿದ್ರಿಂದ. ಮತ್ತು ರಾಜರ ಕಾಲದಲ್ಲಿ ಆಗಿರ್ಬೋದು, ಇಲ್ಲ ಈಜಿಪ್ಟ್ ಪಿರಮಿಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನಾವು ಹೇಗೆ ಒಂದು ಅರ್ಥ ಮಾಡ್ಕೊಳ್ತೀವಿ, ಹೇಗೆ ಏನೆಲ್ಲ ನಡೀತು ಘಟನೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕೆ ನಮಗೆ ಸಾಧ್ಯವಾಗುತ್ತೆ ಎವಿಡೆನ್ಸ್ ಮೂಲಕ. ಸೊ ಡುವಿ ಪ್ರಕಾರ ನಾಲೆಜ್ ಅಂದರೆ ಎವಿಡೆನ್ಸಿಂದ ನಾವೇನೆಲ್ಲ ಊಹೆ ಮಾಡಿ ನಾವು ಅದನ್ನು ಅರ್ಥೈಸ್ಕೊಳ್ತೀವೋ ಅದನ್ನೇ ಇವರು ನಾಲೆಜ್ ಅಂತ ಕರೀತಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾಲೆಜ್. ಎಲಿಮೆಂಟ್ಸ್ ಆಫ್ ನಾಲೆಜ್. ದೇರ್ ಆರ್ 3 ಎಲಿಮೆಂಟ್ಸ್ ಆಫ್ ನಾಲೆಜ್. ನಾಲೆಜಲ್ಲಿ 3 ಎಲಿಮೆಂಟ್ಸ್ ಇರುತ್ತೆ. ಮೊದಲನೇದಾಗಿ ದ ನಾಲೆಜ್ ಸೀಕರ್. ಯಾರು ನಾಲೆಜ್ನ ಹುಡುಕ್ತಾ ಇರ್ತಾರೋ, ಪಡ್ಕೋಬೇಕಂತ ಇರ್ತಾರೋ ಅವರು. ದ ನೋನ್. ಯಾರಿಗೆ ಆಲ್ರೆಡಿ ನಾಲೆಜ್ ಪ್ರಾಪ್ತಿಯಾಗಿರುತ್ತೋ ಅವರು. ಮೂರನೇ ಎಲಿಮೆಂಟ್ ಬಂದುಬಿಟ್ಟು ದ ಪ್ರೋಸೆಸ್ ಆಫ್ ಕನೆಕ್ಷನ್ ಬಿಟ್ವೀನ್ ದ ನೋನ್ ಆ್ಯಂಡ್ ದ ಅನ್ನೋನ್. ಗೊತ್ತಿರೋರು ಮತ್ತು ಕಲ್ಕೋಬೇಕಂತ ಇಚ್ಛೆ ಪಡೋರು ಇಬ್ಬರ ನಡುವಿನ ಪ್ರೋಸೆಸ್ನೇ ನಾವು ಮೂರನೇ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನಾಲೆಜ್ ಇಸ್ ಸೋಷಲ್ ನೇಚರ್ ಆಫ್ ನಾಲೆಜ್. ನಾಲೆಜ್ ಈಸ್ ನಾಟ್ ಅ ಇಂಡಿವಿಜುವಲ್ ಇನ್ಫಾರ್ಮೇಷನ್ ಬಟ್ ಇಟ್ ಈಸ್ ಅ ಸೋಷಲ್ ಪ್ರಾಡಕ್ಟ್. ನಾಲೆಜ್ನ ನಾವು ಇಂಡಿವಿಜುವಲ್ ಆಗಿ ಒಂದು ರೂಮಲ್ಲಿ ಕೂತ್ಕೊಂಡು ಕಲಿತೀವಿ, ಎಲ್ಲ ನಾಲೆಜ್ನ ಪಡ್ಕೊಳ್ತೀವಿ ಅಂದರೆ ಆಗಲ್ಲ. ಅದೊಂದು ಸೋಷಲ್ ಪ್ರಾಡಕ್ಟ್. ಅದು ನಾವು ಸೊಸೈಟಿಯಲ್ಲಿ ಹೊರಗೆ ಹೋಗ್ಬಿಟ್ಟು ಪಡ್ಕೋಬೇಕಾಗುತ್ತೆ. ಇಂಟರಾಕ್ಷನ್ ಆಫ್ ಪೀಪಲ್ ಇನ್ ದ ಸೊಸೈಟಿ ಜನ್ರೇಟ್ಸ್ ನಾಲೆಜ್. ನಾವು ಹೊರಗಡೆ ಸಮಾಜದಲ್ಲಿ ಜನರೊಂದಿಗೆ ಮಾತನಾಡಿದಾಗ ಮಾತ್ರ ನಾಲೆಜ್ನ ಪಡ್ಕೊಳ್ಳೋಕ್ಕೆ ಆಗುತ್ತೆ. ಇಟ್ ಕೆನಾಟ್ ಬಿ ಜನರೇಟೆಡ್ ಇನ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಂದರೆ ಅದೇ ಒಂದು ಐಸೋಲೇಟೆಡ್ ಆಗಿ ನಾವು ಒಬ್ಬರೇ ಕೂತ್ಕೊಂಡು ನಾಲೆಜ್ ಪಡ್ಕೊಳ್ತೀವಿ ಅಂದರೆ ಆಗಲ್ಲ. ಸೊ ಹಾಗಾಗಿ ಮೊದಲನೇ ಕ್ಯಾರೆಕ್ಟರಿಸ್ಟಿಕ್ ಬಂದುಬಿಟ್ಟು ಸೋಷಲ್ ನೇಚರ್ ಆಫ್ ನಾಲೆಜ್. ನಾಲೆಜ್ ನಮಗೆ ಎಲ್ಲಿಂದ ಬರುತ್ತೆ? ಸೊಸೈಟಿಯಿಂದ. ಸೋಷಲಲ್ಲಿ ಪೀಪಲ್ ಜೊತೆ ಇಂಟರ್ಯಾಕ್ಟ್ ಮಾಡೋದ್ರಿಂದ ಮಾತ್ರ ನಾವು ನಾಲೆಜ್ನ ಪಡ್ಕೋಬೋದು. ವ್ಯಾಕ್ಯೂಮಲ್ಲಿ ಒಬ್ಬರೇ ಐಸೋಲೇಟೆಡ್ ಆಗಿ ಕೂತ್ಕೊಂಡು ನಾವು ನಾಲೆಜ್ ಪಡ್ಕೊಳ್ತೀವಿ ಅಂದರೆ ಅದು ಆಗಲ್ಲ. ನಾಲೆಜ್ ಈಸ್ ಕ್ಯುಮ್ಯುಲೇಟಿವ್ ಇನ್ ನೇಚರ್. ಜ್ಞಾನವು ಸಂಗ್ರಹಿತ ಸ್ವರೂಪದಲ್ಲಿರುತ್ತೆ. ನಾಲೆಜ್ ಈಸ್ ಸೋಷಲಿ ಜನರೇಟೆಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಜನರೇಷನ್ ಟು ಅದರ್. ನಾಲೆಜ್ ನಮಗೆ ಎಲ್ಲಿಂದ? ಸೋಷಲ್ ಅಂದರೆ ಸೊಸೈಟಿಯಿಂದ ಬರುತ್ತೆ. ಯಾಕಂದರೆ ನಾವು ನೀವೆಲ್ಲ ಪಾರ್ಟಿಸಿಪೆಂಟ್ ಆಫ್ ಸೊಸೈಟಿ. ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಆ್ಯಂಡ್ ಬಿಲ್ಡ್ಸ್ ಆನ್ ವಾಟ್ ಆಲ್ರೆಡಿ ಎಕ್ಸಿಸ್ಟ್.
ಹೆನ್ಸ್ ಇಟ್ ಈಸ್ ಕ್ಯುಮ್ಯುಲೇಟಿವ್ ಇನ್ ನೇಚರ್. ಇದೊಂದು ಕಂಟಿನ್ಯೂಯಸ್ ಪ್ರೊಸೆಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಫ್ಯಾಮಿಲಿ ಟ್ರೆಡಿಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ರಿಲಿಜಿಯಸ್ ಪ್ರಾಕ್ಟೀಸಸ್ ಆಗಿರ್ಬೋದು, ನಿಮಗೆ ಹೆಂಗೆ ಗೊತ್ತಾಗಿದ್ದು? ನಿಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ರಿಂದ, ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಜ್ಜಿ ತಾತಂದಿರು ಹೇಳಿದ್ರಿಂದ. ಹಾಗಾಗಿ ಅದನ್ನು ನಾವು ಕಂಟಿನ್ಯೂಯಸ್ ಆಗಿ ಮಾಡ್ಕೊಳ್ತಾನೇ ಬರ್ತೀವಿ ಆ ಪ್ರಾಕ್ಟೀಸಸ್ನ. ಅದೇ ರೀತಿ ಇವಾಗ ನೀವು ಮುಂದೆ ಏನು ಮಾಡ್ತೀರಾ? ನೀವು ಕಲ್ತಿರೋದನ್ನ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡ್ತೀರಾ. ಹಾಗಾಗಿ ಇದು ನಾಲೆಜ್ ಅನ್ನೋದು ಒಂದು ಕಂಟಿನ್ಯೂಯಸ್ ಪ್ರೊಸೆಸ್ ಆಗಿರುತ್ತೆ. ವಿತ್ ನ್ಯೂ ಡಿಸ್ಕವರೀಸ್ ಚೇಂಜಸ್ ದ ಪರ್ಸೆಪ್ಷನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ಸ್ ಅಕಾರ್ಡಿಂಗ್ ಟು ದ ರಿಯಾಲಿಟಿ. ರಿಯಾಲಿಟಿ ಅಂದರೆ ಪ್ರೆಸೆಂಟಾಗಿ ಏನೆಲ್ಲ ನಡೀತಾ ಇದೆ. ಮುಂಚೆ ಓದಿದವರಿಗೆ ನೀವು ಕೇಳಿದರೆ ಎಷ್ಟು ಪ್ಲ್ಯಾನೆಟ್ಸ್ ಇರ್ಬೋದು ಅಂತ, ಅವರು 9 ಪ್ಲ್ಯಾನೆಟ್ಸ್ ಅಂತ ಹೇಳ್ತಾರೆ. ಆದರೆ ಇವಾಗಿನ ಜನ್ರೇಷನಿಗೆ ಪ್ರೆಸೆಂಟ್ ಕ್ಲಾಸ್ನ ನೀವು ಕೇಳಿದರೆ ಎಷ್ಟು ಪ್ಲ್ಯಾನೆಟ್ಸ್ ಇದೆ ಸೋಲಾರ್ ಸಿಸ್ಟಮಲ್ಲಿ ಅಂದರೆ ಅವ್ರು ನಿಮಗೆ 8 ಪ್ಲ್ಯಾನೆಟ್ ಅಂತಲೇ ಹೇಳೋದು. ಹಾಗಾಗಿ ನಾಲೆಜ್ ಏನಾಗುತ್ತೆ? ಅಕಾರ್ಡಿಂಗ್ ಟು ಪ್ರೆಸೆಂಟ್ ರಿಯಾಲಿಟಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್, ನಾಲೆಜ್ ಇಸ್ ಅಬ್ಸ್ಟ್ರ್ಯಾಕ್ಟ್. ಅಂದರೆ ನಾಲೆಜ್ ಒಂದು ಅಮೂರ್ತ. ನಾಲೆಜ್ ಇಸ್ ಬೇಸ್ಡ್ ಆನ್ ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಮ್ ಒನ್ ಆರ್ ಸಮಥಿಂಗ್. ನಾಲೆಜ್ ಒಂದು ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅದು ಒಂದು ವ್ಯಕ್ತಿ ಬಗ್ಗೆ ಆಗಿರ್ಬೋದು ಆರ್ ಒಂದು ವಸ್ತು ಬಗ್ಗೆ ಆಗಿರ್ಬೋದು. ಸಚ್ ಆಸ್ ಫ್ಯಾಕ್ಟ್ಸ್, ಪ್ರಪೋಸಿಷನಲ್ ನಾಲೆಜ್, ಜಸ್ಟಿಫೈಡ್ ಟ್ರೂ ಬಿಲೀಫ್ಸ್. ದಿಸ್ ಶೋಸ್ ದ ಅಬ್ಸ್ಟ್ರಾಕ್ಟ್ ನೇಚರ್ ಆಫ್ ನಾಲೆಜ್. ಒಂದು ವಸ್ತು ಅಲ್ಲಿದೆ, ಈ ರೀತಿ ಅದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ನಡೆಯಲ್ಲ. ಅದಕ್ಕೊಂದು ಜಸ್ಟಿಫೈಡ್ ಒಂದು ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಎಕ್ಸಾಂಪಲ್ ತಗೊಳ್ಳೋದಾದರೆ, ಮುಂಚೆ ಕಾಲದಲ್ಲೆಲ್ಲ ಏನ್ಷಂಟ್ ಟೈಮ್ಸಲ್ಲಿ ಏನು ಹೇಳ್ತಾ ಇದ್ರು? ಭೂಮಿನೇ ಒಂದು ಕೇಂದ್ರಬಿಂದು, ಸೂರ್ಯ ಮತ್ತು ಮಿಕ್ಕ ಗ್ರಹಗಳೆಲ್ಲ ಭೂಮಿ ಸುತ್ತುತ್ತಾ ಇರ್ತವೆ ಅಂತ. ಆದರೆ ಲೇಟರ್ ಸೆಂಚುರೀಸಲ್ಲಿ ಒಂದು ಡಿಸ್ಕವರಿ ಆದಮೇಲೆ ಗೊತ್ತಾಗಿದ್ದು, ಸೂರ್ಯ ಒಂದು ಸೆಂಟರ್ ಪಾಯಿಂಟ್, ಭೂಮಿ ಮತ್ತು ಎಲ್ಲ ಗ್ರಹಗಳು ಸೂರ್ಯನ ಸುತ್ತುತ್ತೆ ಅಂತ. ಇದೊಂದು ಜಸ್ಟಿಫೈಡ್ ಟ್ರೂ ಬಿಲೀಫ್ ಆಗಿರುತ್ತೆ. ಅದು ನಾವು ಬಾಯಿ ಮಾತಿಂದ ಹೇಳಿದರೆ ಸಾಕಾಗಲ್ಲ, ಅದಕ್ಕೊಂದು ಫ್ಯಾಕ್ಟ್ ಬೇಕಾಗಿರುತ್ತೆ. ಸೊ ದಿಸ್ ಶೋಸ್ ದ ಅಬ್ಸ್ಟ್ರಾಕ್ಟ್ ನೇಚರ್ ಆಫ್ ನಾಲೆಜ್. ನಾಲೆಜ್ ಈಸ್ ನಾನ್ ಡಿಪ್ಲೀಟಿಂಗ್. ನಾಲೆಜ್ ಯಾವತ್ತೂ ಕ್ಷೀಣಿಸೋದಿಲ್ಲ. ನಾಲೆಜ್ ಎಕ್ಸ್ಪ್ಯಾಂಡ್ಸ್ ವೆನ್ ಹ್ಯೂಮನ್ ಬೀಯಿಂಗ್ ಇಂಟರ್ಯಾಕ್ಟ್ ವಿತ್ ಈಚ್ ಅದರ್ ಆ್ಯಂಡ್ ಎನ್ಹಾನ್ಸಸ್. ಏನಾಗುತ್ತೆ? ನಾವು ಒಬ್ಬರ ಜೊತೆ ಒಬ್ಬರು ಮಾತಾಡೋದ್ರಿಂದ ನಾಲೆಜ್ ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ. ಇನ್ಸ್ಟೆಡ್ ಆಫ್ ಗೆಟ್ಟಿಂಗ್ ಡಿಪ್ಲೀಟೆಡ್ ಲೈಕ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸ್ ಏನಾಗುತ್ತೆ? ನಾವು ಯೂಸ್ ಮಾಡ್ದಂಗೆಲ್ಲ ಖಾಲಿ ಹಾಕ್ಕೊಂಡು ಹೋಗುತ್ತೆ. ಬಟ್ ನಾಲೆಜ್ ಆ ರೀತಿ ಅಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಬಾಟಲ್ ನೀರಿರುತ್ತೆ, ನೀವು ಯಾರ ಜೊತೆ ಆದರೂ ಶೇರ್ ಮಾಡಿದ್ರೆ ಏನಾಗುತ್ತೆ? ಅದು ಖಾಲಿ ಆಗಿಬಿಡುತ್ತೆ. ಬಟ್ ನಾಲೆಜ್ ಆ ರೀತಿ ಅಲ್ಲ. ನಿಮಗೆ ಗೊತ್ತಿರೋಷ್ಟು ನೀವು ಬೇರೆಯವ್ರಿಗೆ ಹೇಳಿದರೆ, ಅವರು ನಿಮಗೆ ಗೊತ್ತಿಲ್ಲದೆ ಇರೋ ಪಾಯಿಂಟ್ಸ್ ಅವರಿಗೂ ಗೊತ್ತಿರ್ಬೋದು. ಅವ್ರು ನಿಮ್ಮ ಜೊತೆ ಶೇರ್ ಮಾಡೋದ್ರಿಂದ ಏನಾಗುತ್ತೆ? ನಾಲೆಜ್ ಎನ್ಹಾನ್ಸ್ ಆಗುತ್ತೆ, ಇನ್ಕ್ರೀಸ್ ಆಗ್ಕೊಂಡು ಹೋಗುತ್ತೆ. ಇಟ್ ಈಸ್ ಅ ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಇಟ್ ಈಸ್ ಸೋಷಲಿ ಜನ್ರೇಟೆಡ್. ಇಟ್ ಈಸ್ ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಶೇರ್ ಮಾಡ್ತೀವಿ, ಒಬ್ಬರ ಜೊತೆಗೆ ಒಬ್ಬರು ಶೇರ್ ಮಾಡೋದ್ರಿಂದ ಇಟ್ ಈಸ್ ಸೋಷಲಿ ಜನ್ರೇಟೆಡ್. ಮೇನಾಗಿ ನಾಲೆಜಲ್ಲಿ ಜನ್ರೇಟ್ ಆಗೋದು ನಮಗೆ ಸೋಷಲಲ್ಲಿ, ಪೀಪಲ್ ಜೊತೆ, ಮನುಷ್ಯರ ಜೊತೆ ನಾವು ಇಂಟರ್ಯಾಕ್ಟ್ ಮಾಡಿದಾಗ. ಸೊ ಇಟ್ ಈಸ್ ಆಲ್ಸೋ ಸೋಷಲ್ ಪ್ರಾಡಕ್ಟ್. ಹೆನ್ಸ್ ನಾನ್ ಡಿಪ್ಲೀಟಿಂಗ್ ಇನ್ ನೇಚರ್. ಹಾಗಾಗಿ ಇದು ಯಾವತ್ತೂ ಕ್ಷೀಣಿಸೋದಿಲ್ಲ, ಹೆಚ್ಚಾಕ್ಕೊಂಡೇ ಹೋಗುತ್ತೆ. ನೀವು ಇಂಟರ್ಯಾಕ್ಟ್ ಮಾಡಿಕೊಂಡು ಹೊರಗಿನ ಪ್ರಪಂಚದಿಂದ ಜ್ಞಾನ ಪಡ್ಕೊಳ್ಳೋದ್ರಿಂದ. ನಾಲೆಜ್ ಡೆವಲಪ್ಸ್ ಪರ್ಸ್ಪೆಕ್ಟಿವ್ ಅಂದರೆ ದೃಷ್ಟಿಕೋನ. ನಾಲೆಜ್ ನಮಗೆ ಒಂದು ದೃಷ್ಟಿಕೋನನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾಲೆಜ್ ಈಸ್ ಇಂಟರಾಕ್ಟಿವ್ ಇನ್ ನೇಚರ್ ಆ್ಯಂಡ್ ನಾಟ್ ಜಸ್ಟ್ ಎಕ್ಸ್ಪ್ಲನೇಟರಿ. ನೀವು ಯಾವುದಾದ್ರೂ ಒಂದು ಆರ್ಟಿಕಲ್ ಆಗಿರ್ಬೋದು, ಏನಾದರೂ ಓದಿರ್ತೀರ, ಇಲ್ಲ ನೋಟ್ಸ್ ಆಗಿರ್ಬೋದು, ಏನಾದರೂ ನಿಮಗೆ ಬೇಕಾಗಿರೋದನ್ನ ಓದಿರ್ತೀರ. ಜಸ್ಟ್ ನೀವು ಓದ್ಬಿಟ್ಟು ಅದನ್ನು ಬಿಟ್ಬಿಟ್ರೆ ನಡೆಯಲ್ಲ. ಅದನ್ನು ನೀವು ಓದಿ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ, ನಿಮ್ಮ ದೃಷ್ಟಿಕೋನ ಹೇಗೆ ಚೇಂಜ್ ಆಗುತ್ತೆ, ಅದ್ರ ಬಗ್ಗೆ ನೀವು ಯಾವ ರೀತಿ, ಯಾವ ಡೈರೆಕ್ಷನಲ್ಲಿ ಥಿಂಕ್ ಮಾಡ್ತೀರಾ ಅನ್ನೋದನ್ನ ನಮಗೆ ನಾಲೆಜ್ ಇಲ್ಲಿ ಹೆಲ್ಪ್ ಮಾಡುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಇನ್ಫಾರ್ಮೇಷನ್ ದ ನಾಲೆಜ್ ಸೀಕರ್ ಹ್ಯಾಸ್ ಆ್ಯಂಡ್ ಟೆಂಡ್ಸ್ ಟು ಕನ್ಸ್ಟ್ರಕ್ಟ್ ಇಂಟರ್ಪ್ರಿಟೇಷನ್ ಆಫ್ ದ ರಿಯಾಲಿಟಿ ಟು ದ ನಾಲೆಜ್ ಸೀಕರ್. ಅವನು ನಾಲೆಜ್ ಸೀಕರ್ ಯಾವ ರೀತಿಯ ನಾಲೆಜ್ನ ಸೀಕ್ ಮಾಡ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಅದು ಕೂಡ ಡಿಪೆಂಡ್ ಆಗುತ್ತೆ. ಸೊ ನಾವು ಯಾವ ರೀತಿಯ ನಾಲೆಜ್ನ ಹುಡುಕ್ತಾ ಇದ್ದೀವಿ, ಆ ರೀತಿಯ ನಾಲೆಜ್ ನಮಗೆ ಸಿಕ್ಕರೆ ನಮಗೇನು ಅದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತು ನಮಗೆ ಅದು ಒಂದು ದೃಷ್ಟಿಕೋನನ, ಈ ಒಂದು ಸ್ಟ್ರಾಂಗ್ ಆಗಿರೋ ಪಾಯಿಂಟ್ ಆಫ್ ಒಪಿನಿಯನ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾಲೆಜ್ ಈಸ್ ಕ್ಯಾಟಗರೈಸ್ಡ್. ನಾಲೆಜ್ನ ನಾವು ಕ್ಯಾಟಗರೀಸ್ ಅಂದರೆ ವರ್ಗೀಕರಣ ಮಾಡ್ಬೋದು ನಾಲೆಜ್ನ.
NCF 2005 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಪ್ರಕಾರ 2005ರ ಪ್ರಕಾರ ಸ್ಟೇಟ್ಸ್ ದಟ್ ನಾಲೆಜ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಬೇಸ್ಡ್ ಆನ್ ಇಟ್ಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾನ್ಸೆಪ್ಟ್. ನಾಲೆಜ್ನ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೆ ವರ್ಗೀಕರಣ ಮಾಡ್ಬೋದು, ಡಿವೈಡ್ ಮಾಡ್ಬೋದು. ಮೀನಿಂಗ್ ಮೇಲೆ ಆಗಿರ್ಬೋದು, ಜಸ್ಟಿಫಿಕೇಷನ್ ಮೇಲೆ ಆಗಿರ್ಬೋದು. ದಸ್ ವಿ ಹ್ಯಾವ್ ಸೋಷಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಹ್ಯುಮ್ಯಾನಿಟೀಸ್ ಆ್ಯಂಡ್ ಆರ್ಟ್ಸ್ ಆ್ಯಸ್ ಡಿಫ್ರೆಂಟ್ ಏರಿಯಾಸ್ ಆಫ್ ನಾಲೆಜ್. ಇವಾಗ ನಾಲೆಜ್ ಸೀಕರ್ ಯಾರೆಲ್ಲ ನಾಲೆಜ್ನ ಹುಡ್ಕೊಂಡು ಹೋಗ್ತಾರೋ ಅವ್ರದ್ದು ಎಲ್ಲರದ್ದು ಇಂಟ್ರೆಸ್ಟ್ ಒಂದೇ ಸಬ್ಜೆಕ್ಟ್ ಮೇಲೆ ಇರುತ್ತೆ ಅಂತ ಆಗಲ್ಲ. ಬೇರೆಯವ್ರಿಗೆ ಬೇರೆ ಬೇರೆ ಟೈಪ್ನ ನಾಲೆಜ್ನ ಪಡ್ಕೊಳ್ಳೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ NCF ಏನು ಮಾಡಿದೆ, ಇದನ್ನು ಒಂದು ಭಾಗಗಳಲ್ಲಿ ಡಿವೈಡ್ ಮಾಡಿದೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ, ನಾಲೆಜ್ ಇಸ್ ಕ್ಯಾಟಗರೈಸ್ಡ್ ಅಂತ. ನಾಲೆಜ್ ಒಂದು ವರ್ಗೀಕರಣ ಮಾಡ್ಬೋದು. ಇದು ಸಹ ಒಂದು ನಾಲೆಜ್ನ ಗುಣಲಕ್ಷಣ ಆಗಿದೆ. ನಾಲೆಜ್ ಇಸ್ ಫ್ಲೆಕ್ಸಿಬಲ್. ನಾಲೆಜ್ ಕ್ಯಾನ್ ಬಿ ಮೂವ್ಡ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ನಾಲೆಜ್ನ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಲ್ಲಿ ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು? in the form of books, documents in particular, and can be easily distributed to many people ಅಕ್ರಾಸ್ ದ ವರ್ಲ್ಡ್ ವಯಾ ನೆಟ್ವರ್ಕ್ಸ್. ಮೊದಲೆಲ್ಲ ಬರೆದಿರೋ ನಾಲೆಜ್ನ ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾರಾದರೂ ಒಂದು ಜರ್ನಲ್ ಬರೆದಿಟ್ಟಿರ್ತಾ ಇದ್ದರೆ ನಮಗೆ ಅದನ್ನು ನಾಲೆಜ್ನ ಪಡ್ಕೊಳ್ಳೋದು ಕಷ್ಟ ಆಗ್ಬೋದಿತ್ತು. ಆದರೆ ಇವಾಗ ಆಗಿಲ್ಲ. ಇವಾಗ ತುಂಬ ಟೆಕ್ನಾಲಜೀಸ್ ಡೆವಲಪ್ ಆಗಿರೋದ್ರಿಂದ ನಾಲೆಜ್ನ ನಾವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಥ್ರೂ ಸೋಷಲ್ ಮೀಡಿಯಾ ಆಗಿರ್ಬೋದು, ಡಿವೈಸಸ್ ಮೂಲಕ ಆಗಿರ್ಬೋದು, ಕಂಪ್ಯೂಟರ್ಸ್ ಮೂಲಕ, ಬುಕ್ಸ್ ಮೂಲಕ ಮಿಲಿಯನ್ಸ್ ಆಫ್ ಪೀಪಲ್ಗೆ ಅಟ್ ಎ ಟೈಮ್ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಾವು ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ನಾಲೆಜ್ ಇಸ್ ಫ್ಲೆಕ್ಸಿಬಲ್. ನಾಲೆಜ್ ಅಂದರೆ ಫ್ಲೆಕ್ಸಿಬಲ್. ನಾವು ಯಾವ ರೀತಿ ಬೇಕಾದರೂ, ಯಾರಿಗೆ ಬೇಕಾದರೂ, ಯಾವಾಗ ಬೇಕಾದರೂ ನಾಲೆಜ್ನ ನಾವು ಶೇರ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಹೊಸ ವಿಡಿಯೋಗಳು ನಿಮಗೆ ಈಸಿಯಾಗಿ ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.